ಈ ಹುಡುಗನ್ನೇ ಕೇಳೋಣದಿಲ್ಲ. ನಮ್ಮ ಶಿಲ್ಪರ್ ಮನೆ ಎಲ್ಲೈತೆ ಅಂತಾನ. ಏ ಪುಟ್ಟ, ಏನೋ ನಿನ್ನ ಹೆಸರು? ಯಾರ ಮಗನು? ನನ್ನ ಹೆಸರು ರಾಮು ಅಂತಾನ. ಪಟೇಲ್ ಅಪ್ಪರ್ ಮಗ ನಾನು. ಪಟೇಲ್ ಅಪ್ಪನ? ಈ ಊರಿನ ಪಟೇಲ್ರು? ಅವ್ರ ಮಗನ ರಾಮನ? ನೀನ? ಅಯ್ಯೋ ನಾನ್ ಕಣೋ, ನಿಮ್ ಪುಷ್ಪ ಆಂಟಿ. ಯಾವ ಪುಷ್ಪ ಆಂಟಿ? ಅಯ್ಯೋ ಸಣ್ಣ ತಾತ ಇಲ್ವೇನೋ? ನಿನ್ನ ಸಣ್ಣ ಹುಡುಗ ಇದ್ದಾಗ ನೋಡಿದ್ದೆ. ನೀನ್ ಆಲೆ ದೊಡ್ಡನಾಗಿದ್ದೆ. ಇತ್ತೀಚೆಗೆ ನಾನ್ ಬೇರೆ ಎಲ್ಲಿಗೂ ಬಂದಿಲ್ಲ. ನೀನು ನಮ್ಮೂರ್ ಕಡೆಗೆ ಬಂದಿಲ್ಲ. ನಾನು ಎಲ್ಲೋ ನೋಡ್ದಂಗೈತಲ್ಲ ಇವನ್ನ, ಈ ಹುಡುಗನ್ನ ಅಂತ ಅನ್ಕೊಂಡೆ ನೀನ್ ನೋಡ್ದಾಗ. ನಮ್ ರಾಮು ಹಂಗಾರೆ ನೀನು? ರಾಮುನೇ. ನೀವು ಏನಾಗ್ಬೇಕು ನನಗೆ? ನಾನ್ ನಿನಗೆ ಆಂಟಿ ಆಗ್ಬೇಕು. ಶಿಲ್ಪ ಗೊತ್ತಾ? ಶಿಲ್ಪ ಆಂಟಿನೋ? ಶಿಲ್ಪ ಆಂಟಿ ಗೊತ್ತು. ಯಾಕೆ? ನಾನು ಅವ್ರ ತಂಗಿ. ನಾನು ನಿನ್ಗೆ ಸಂಬಂಧಿಕರೇ ಆಗ್ಬೇಕು ಕಣೋ ರಾಮು. ನಿಮ್ಮ ಅಪ್ಪಯ್ಯ ನಮಗೆ ಮಾವ ಆಗ್ಬೇಕು. ಏನೋ ನನಗೆ ಗೊತ್ತಿಲ್ಲ ಆಂಟಿ. ಸರಿ ಆಯ್ತು ಬಿಡು, ನಿಮ್ಮ ಮನೆಗೆ ಬಂದಾಗ ನಿಮ್ಮ ಅಪ್ಪಯ್ಯಗೆ ಗೊತ್ತಾಗುತ್ತೆ, ಹೇಳ್ತೀನಿ ಬಿಡು. ಈಗ ಶಿಲ್ಪಾಂಟಿರ ಮನೆ ಎಲ್ಲೈತೆ ಅಂತ ನೋಡಿದ್ಯಾ? ನೋಡಿದೀನಿ. ಯಾಕೆ ನೀವು ನೋಡಿಲ್ವೇ? ಇಲ್ಲ, ನಾನು ನೋಡಿಲ್ಲ. ನಾನು ಇದೇ ಮೊದಲನೇ ಸಲ ಅಲ್ವಾ ಬರ್ತಾ ಇರೋದು, ಅದಕ್ಕೆ. ಮತ್ ನಿಮಗೆ ಅಕ್ಕಯ್ಯ ಆಗ್ಬೇಕು ಶಿಲ್ಪಾಂಟಿ ಅಂತ ಹೇಳ್ತೀರಾ? ಅವ್ರ ಮನೆಗೆ ಒಂದ್ಸಲನೂ ಬಂದಿಲ್ಲ ನೀವು? ಇಲ್ಲ ಕಣೋ, ಬಂದಿಲ್ಲ. ಅದೇನೇನೋ ಆಗಿ ಏನೋ ಆಯ್ತು ಬಿಡು, ಬಂದಿಲ್ಲ. ಯಾಕನ ನಿನ್ಗೆ ಯಾಕೆ ಅದೆಲ್ಲನ? ಈಗ ಅವ್ರ ಮನೆ ಎಲ್ಲೈತಿ ಅಂತನ ತೋರಿಸ್ತೀಯಾ? ತೋರಿಸ್ತೀನಿ, ಬರ್ರಿ. ಸರಿ, ನಡಿಯ ರಾಮು. ನಾನು ನೀನ್ ಯಾರೋ ಅನ್ಕೊಂಡಿದ್ದೆ. ನಮ್ಮ ಮಾವನ ಮಗನೇ ನೀನು. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಅಜ್ಜಿ ಎಲ್ಲ ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದಾರ ಆಂಟಿ. ಬರ್ರಿ, ಕರ್ಕೊಂಡು ಹೋಗ್ತೀನಿ. ನಮ್ಮಕ್ಕ ನಮ್ಮ ಮಾವನ ಮದ್ವೆ ಆಗ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ಲು. ಅವ್ರ ಮನೆಗೆ ಚೆನ್ನಾಗಿರ್ಬೋದು, ಒಬ್ನೇ ಮಗ, ಚೆನ್ನಾಗಿ ಆಸ್ತಿ ಐತಿ ಅಂತಾನ. ಆದ್ರೆ ನಮ್ಮ ಮಾವ ನಮ್ಮ ಅಕ್ಕನ ಇಷ್ಟಪಡ್ದೇನೆ ಯಾರೋ ಬೇರೆಯವ್ರನ್ನ ಮದ್ವೆ ಆಗಿ ಕರ್ಕೊಂಬಂದಿಕ್ಕಂಡವ್ರೆ ಅನ್ಕಂಡೆ. ಅವ್ರು ಹೆಂಗಿದಾರೋ ಏನೋ. ನಾನಂತೂ ಒಂದ್ಸಾರಿನೂ ಹೋಗಿಲ್ಲ. ಇವತ್ತು ಬಂದಿದ್ದೀನಲ್ಲ, ಹಂಗೆ ಹೋಗ್ಬೇಕಾರೆ ಮಾತಾಡ್ಸ್ಕೊಂಡು ಹೋಗೋಣ. ಅಲ್ಲ, ನನ್ನ ಗಂಡ ಬಾ ಅಂತಂದ್ರೆ ಇಲ್ಲಿ ನಮ್ಮ ಅಕ್ಕ ಹೆರಿಗೆ ಆಗೈತೆ, ನಮ್ಮ ಅಮ್ಮಯ್ಯ ಒಂದೇನೆ, ನಾನು ಇರ್ತೀನಿ, ನೀನೇ ಹೋಗ್ಬಾ, ನೀನು ಒಬ್ಳೇನೆ, ಇನ್ನೊಂದ್ಸಲ ಹೋಗೋಣ ಅಂತ ಹೇಳ್ ಕಳಿಸ್ತು. ಏನೋ ನಾನು ಗಂಡ ಜೊತೆಗೆ ಬರೋಣ ಅಂತ ನಾನಂತ ಕರೆದ್ರೆ ಅಯ್ಯಪ್ಪ ನಾನು ಒಬ್ಬಳನ್ನೇ ಕಳಿಸಿ ಸುಮ್ಮನಾದ. ಬಿಡು, ಬರ್ದಿದ್ರೇನಂತೆ. ಬಾ ಆಂಟಿ, ಬಾ, ಇದೇ ಶಿಲ್ಪಾಂಟಿರ್ ಮನೆ. ಬಾ. ಇದೇನು ಶಿಲ್ಪರ್ ಮನೆ? ಶಿಲ್ಪಾಂಟಿ, ಶಿಲ್ಪಾಂಟಿ, ನೀನ್ ನೋಡಕ್ಕೆ ಯಾರು ಬಂದಿದ್ದಾರೆ, ಬಾ. ರಾಮು, ಏನು ಬಂದಿದ್ದು? ಅಯ್ಯೋ ಶಿಲ್ಪಾಂಟಿ, ನನ್ನೇನ್ ನೋಡ್ತೀರಾ? ಅಲ್ಲಿ ನೋಡ್ರಿ, ಇವ್ರು ಬಂದಿದ್ದಾರೆ, ನಿಮ್ ತಂಗಿ ಅಂತೆ ಅವರು. ಪುಷ್ಪ, ಯಾವಾಗ ಬಂದೆ? ಅಯ್ಯೋ, ನೀನ್ ಬಂದಿದ್ಯಾ? ಒಬ್ಳೆ ಬಂದ್ಯಾ? ಹೌದಕ್ಕ, ಒಬ್ಳೆ ಬಂದೆ. ನನ್ ಗಂಡ ಏನೋ ಕೆಲಸ ಅಂತೇಳಿ ಬರ್ಲಿಲ್ಲ. ನಾನು ಹಂಗೂ ಕರ್ಕೊಂಬರೋಣ ಅನ್ಕೊಂಡೆ, ಬರ್ಲಿಲ್ಲ. ಅವ್ರ ಅಕ್ಕಗೆ ಬೇರೆ ಹೆರಿಗೆ ಆಗಿತ್ತು. ಹೆರಿಗೆಗೆ ಅವ್ರ ಮನೆಗೆ ಬಂದಿದ್ರ ಯಾವಕ್ಕಯ್ಯ, ಅದಕ್ಕೆ ನಮ್ಮ ಅತ್ತೆ ಬೇರೆ ಮಂತಾಗಿರ್ತಾರೆ, ಏನಾದ್ರೂ ಕೆಲಸ ಇರ್ತವೆ ಅಂತ ಬರ್ಲಿಲ್ಲ. ನಾನು ಒಬ್ಳೆ ಬಂದೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ. ಚೆನ್ನಾಗಿದ್ಯಾ ಅಕ್ಕ? ಕಣೆ, ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಅತ್ತೆ ಮನೇಲೆಲ್ಲ ಹೊಂದ್ಕೊಂಡಿದ್ಯಾ? ಅಡ್ಜಸ್ಟ್ ಆಗೈತೆ ಎಲ್ಲ ಮನೆ? ನಿಮ್ಮ ಅತ್ತೆ, ನಿಮ್ಮ ಮಾವ, ನಿನ್ ಗಂಡ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ತಾನೆ? ಹೂನಕ್ಕ, ಚೆನ್ನಾಗಿ ನೋಡ್ಕೊಂತಾರೆ. ಅವ್ರೇನಂತಾಗ ನಮ್ಮ ಅತ್ತೆ ಏನ್ ಜಾಸ್ತಿ ಏನ್ ಜೋರ್ ಮಾಡಲ್ಲ. ನನ್ ಗಂಡನೂ ಅಷ್ಟೇನೆ, ನಾನು ಹೇಳ್ದಂಗೆ ಕೇಳ್ತಾರೆ. ನಮ್ಮ ಮಾವನು ಏನು ಮಾತಾಡಲ್ಲ. ಆದ್ರೆ ನನ್ ಗಂಡನ ಅವ್ರ ಅಕ್ಕನೇ ಈಗ ಹೆರಿಗೆಗೆ ಅಂತ ತವ್ರ ಮನೆಗೆ ಬಂದವ್ರೆ, ಅದು ಇದು ಹುಲಿ ಹೋಗ್ಬೇಕು ಅಂತಾನ ಇಲ್ಲದ ಭಾಷಣ ಬಿಗಿತಾರೆ. ನಾನೇನು ಅವ್ರಿಗೆಲ್ಲ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಬಲ್ಲ, ಸುಮ್ಮನೆ ಆಗ್ತೀನಿ. ಹೌದಾ, ಸರಿ ಬಾ ಪವಳಿಕೆ. ರಾಮು, ಬಾರ, ಊಟ ಮಾಡುವಂತೆ. ಬೇಡ ಶಿಲ್ಪಾಂಟಿ, ನಾನು ಆಟ ಆಡಕ್ ಹೋಗ್ಬೇಕು, ಹೋಗ್ತೀನಿ. ಈ ಆಂಟಿ ಶಿಲ್ಪಾರ್ ಮನೆ ಎಲ್ಲಿ ತೋರ್ಸು ಅಂತ ಅದಕ್ಕೆ ಕರ್ಕೊಂಬಂದೆ. ಇವ್ರು ನಿಮ್ ತಂಗಿನೇನು? ಕಣ, ನಿನಗೂ ಆಂಟಿ ಆಗ್ಬೇಕು, ಸಂಬಂಧಿಕರು. ನಿಮ್ಮ ಅಪ್ಪಯ್ಯ ನಮ್ಮಿಬ್ರಿಗೂ ಮಾವ ಆಗ್ಬೇಕು, ನಿಮ್ಮ ಅಜ್ಜಿ ನಮ್ಗೆ ಅತ್ತೆ ಆಗ್ಬೇಕು. ಹೌದಾ, ಸರಿ ಆಯ್ತು, ನಾನು ಮಂತಕ್ಕೆ ಹೋಗ್ತೀನಿ. ಸರಿ ಬಾರಿ ಪುಷ್ಪ, ಒಳಿಕೆ. ನೋಡಮ್ಮ, ಇದೇ ನಿಮ್ಮ ಅಕ್ಕನ ಮನೆ. ಇಷ್ಟು ವರ್ಷಕ್ಕೆ ಬಂದಲ್ಲ, ಅಂತೂ ಇಂತೂ ಅಕ್ಕನ ಮಾತಾಡ್ಸ್ಬೇಕು ಅಂತ ನಾ ಈಗ್ಲಾದ್ರೂ ಬಂದಿಲ್ಲ ಸದ್ಯ. ನಾನು ನಿನ್ಗೆ ಇನ್ನ ಸಿಟ್ಟು ಹೋಗಿಲ್ವೇನೋ ನನ್ನ ಮೇಲೆ, ಅದಕ್ಕೆ ಬರ್ಲೇ ಇಲ್ಲ ಇಷ್ಟು ದಿನ ಆದ್ರೂ ಅಂತ ಅನ್ಕೊಂಡೆ. ಏನ್ ಮಾಡೋದಕ್ಕ, ನಮ್ಮ ಅತ್ತೆ ಬೇರೆ ಕೂಲಿ ಹೋಗ್ತಾರೆ ದಿನಾನ. ಮನೆ ಹತ್ರ ಇರ್ಬೇಕು, ಮನೆ ಕೆಲಸ ಮಾಡೋರು ಇರ್ಬೇಕು, ಅಡುಗೆ ಮಾಡೋರು, ಮುಸ್ರೆ ಕಸ ಎಲ್ಲ ಮಾಡ್ಕೊಂಡು ಇರ್ಬೇಕಲ್ಲ. ಅದಕ್ಕೆ ನಾನು ಸುಮ್ಮನಾಗಿದೆ ಇಷ್ಟು ದಿನಾನ. ಇವಾಗ ಹೋಗೋಣ ಅಂತ ಅನ್ಕೊಂಡೆ. ಈಗ್ಲೇನೆ ಅವಕ್ಕ ಮಲ್ಲಿ ಹಾಕೊಂಡ್ ಬೇರೆ ಹೆರಿಗೆ ಆಯ್ತು. ಈಗ್ಲೂ ನಮ್ಮ ಅತ್ತೆ ಬೇಡ ಅಂತಂದ್ರು. ನಾನೇ ಅತ್ತೆ ಎಷ್ಟು ದಿನ ಅಂತ ಹೇಳಿ ಹಿಂಗೆ ಮುಂದಕ್ಕೆ ಹಾಕೋದು. ಇಲ್ಲ, ನಾನು ಇವತ್ತು ಹೋಗಿ ಬರ್ತೀನಿ ಅಂತ ಅಂದೆ. ಅದಕ್ಕೆ ನಮ್ಮ ಅತ್ತೆ ಸುಮ್ಮನಾತು, ಹೋಗ್ ಬರಮ್ಮ ಅಂತಾನ. ಇವತ್ತು ಬೇಡ ಅಂದಿತ್ತು. ನಮ್ಮ ಅತ್ತೆ ಇನ್ನೊಂದು ವಾರ ಬಿಟ್ಟು ಹೋಗಿವಂತೆ ಅಂತಾನ. ಹೌದಾ, ಸರಿ ಕುತ್ಕ. ನೀರ್ ಕುಡಿತ್ಯಾ? ಏನು ಬೇಡ, ಬಾಯಾರಿಕೆ ಏನಿಲ್ಲ, ಕುಕ್ಕ. ಮತ್ತೆ ಅಕ್ಕ, ಇಲ್ಲಿ ಹೆಂಗೆ ಈಗ ಅಂತದೇನೋ ಬಾವ ಏನ್ ಕಷ್ಟ ಗಿಷ್ಟ ಏನ್ ಕೊಡ್ತಿಲ್ಲ ತಾನೆ? ಕುಡ್ದು ಬಂದು ಈಗಲೂ ಗಲಾಟೆ ಮಾಡ್ತಾರಾ? ಬೇರೆ ಮನೆಗಿದ್ದೀನಿ ಅಂತ ಹೇಳ್ತಿದ್ದೆ.
ಅದೇ ಇದ್ದೆ ತಿರ್ಗಾ ಇದೇ ಮನೆಗೆ ಬಂದೆ ಅಂತ ಹೇಳದ್ನ ಅವಾಗಿನ್ನು ಬಂದಿದ್ನ ಇಲ್ವಪ್ಪ? ಇಲ್ಲ, ಇವಾಗ ಈ ಮನೆಗೆ ಬಂದಿದ್ದೀನಿ, ಚೆನ್ನಾಗಿದ್ದೀನಿ. ನಿಮ್ಮ ಮಾವ ಕುಡಿಯೋದ್ ಬಿಡಲ್ಲ ಅವಯ್ಯ. ಈಗ ಹೇಳಿದಳಲ್ಲ ತರಕಾರಿ ಮಾರಕ್ಕೆ ಹೋಗ್ತಾಳೆ, ನಾನು ಹೋಟ್ಲು ನೋಡ್ಕೊಂತೀನಿ, ಒಂದೊಂದ್ ದಿವಸ ತೆಗಿತೀನಿ, ಒಂದೊಂದ್ ದಿವಸ ತೆಗಿಯಲ್ಲ. ಏನ್ ಮಾಡೋದು, ಹಿಂಗೆ ಜೀವನ ಮಾಡ್ತಾ ಇದೀನಮ್ಮ. ನನಗೆ ಅತ್ತೆ ಮಾವನ ಕಾಟ ಇಲ್ಲ, ಆದ್ರೆ ಗಂಡ ಆಮೇಲೆ ಸೇಳಿ ಕಾಟ. ಏನ್ ಮಾಡೋದು? ಹೌದೇನು? ಮತ್ತೆ ಅಮ್ಮ ಬಂದಿತ್ತಂತೆ ಇಲ್ಲಿಗೆ? ಬಂದಿತ್ತು ಕಣೆ, ಮೊನ್ನೆ ಬಂದು ಎಲ್ಲ ಮಾತಾಡ್ಸ್ಕೊಂಡು ಹೋಯ್ತಮ್ಮ. ಅಪ್ಪಯ್ಯ ಬೇರೆ ಬರ್ಲಿಲ್ಲ, ಅಪ್ಪಯ್ಯನು ಬಂದಿದೆ ಚೆನ್ನಾಗಿರೋದೇನ. ಅಪ್ಪಯ್ಯ ಬರ್ಲಿಲ್ಲ, ಅಮ್ಮಯ್ಯ ಒಂದೇ ಬಂದು ಮಾತಾಡ್ಸ್ಕೊಂಡು ಹೋಯ್ತು. ನನಗೂ ತುಂಬಾ ಖುಷಿ ಆಯ್ತು. ಹೆಂಗೋ ನಿನ್ನಿಂದನ ಅಮ್ಮಯ್ಯ ಆದ್ರೂ ಬಂತಲ್ಲ ಸದ್ಯ. ನನ್ಗೆ ಯಾರು ಇಲ್ಲ ಇಷ್ಟ ದಿನ ಅಂತ ತಿಳ್ಕೊಂಡಿದ್ದೆ, ಎಲ್ರು ಇದ್ದೀರಲ್ಲ ಈಗ. ಅದೇ ನನಗೆ ಖುಷಿ ಬಿಡು. ಏನ್ ಮಾಡೋದಕ್ಕ, ನೀನು ಅವಾಗ ಲವ್ ಗಿವು ಅಂತ ಹೇಳಿ ಮದ್ವೆ ಆಗ್ಬಾರ್ದಾಗಿತ್ತು. ಆಗಿದ್ರು ಒಬ್ಬ ಶ್ರೀಮಂತರ ಮನೆ ಮಗನ ಮದ್ವೆ ಆಗಿ ಚೆನ್ನಾಗಿದ್ದಿದ್ರೆ ಅಪ್ಪ ಅಮ್ಮಗೂ ಖುಷಿ ಆಗೋದು ಬರೋರು. ಆದ್ರೆ ನೀನು ಹೋಗಿ ಹೋಗಿ ಮದ್ವೆ ಆಗಿ ಹೆಂಡತಿ ಬಿಟ್ಟಿರನ್ನ ಮದ್ವೆ ಆಗಿದೆಯಲ್ಲ, ಅದಕ್ಕೆ ಸಿಟ್ಟು ಅವ್ರಿಗೆ. ನನಗೂ ಅವಾಗ ಸಿಟ್ಟು ಬಂದಿತ್ತು. ನಮ್ಮ ಅಕ್ಕ ಏನೇನೋ ಕನಸು ಕಾಣ್ತಿದ್ಲು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ನಾವು ಹೋಗಿ ಹೋಗಿ ಅವ್ನ ಯಾರ ಕುಡ್ಕೊಂಡು ಬಿದ್ದೆ ಮಾಡಲ್ಲ ಅಂತ ಹೇಳಿ ನನಗೂ ಬೇಜಾರಾಯ್ತು. ಹಂಗಾಗಿ ನಾನು ನಿನ್ನ ಮಾತಾಡ್ಸಕ್ಕೆ ಬರ್ಲಿಲ್ಲ. ಅಯ್ಯೋ ಹೋಗ್ಲಿ ಬಿಡಿ, ಏನ್ ಮಾಡೋದು, ನನ್ನ ಹಣೆ ಬರ ಇದ್ದಿದ್ದೆ ಅಷ್ಟು. ನಾನು ನಂಬಿ ಮೋಸ ಹೋದೆ. ಈಗ ಹಳೆ ಕತೆ ಎಲ್ಲ ಯಾಕೆ ಬಿಡು. ಅದ್ ಸರಿ, ಯಾರೋ ನಿನ್ ಗಂಡಗ ಅಕ್ಕೈಗೋ ಏನೋ ಹೆರಿಗೆ ಆಗೈತೆ ಅಂತ ಹೇಳ್ತಿದ್ದೆ. ಹೆರಿಗೆ ಆಗೈತೆ, ಗಂಡು ಹುಡ್ಗ. ಮೊದಲನೇದು ಹೆಣ್ಣಾಗಿತ್ತು, ಈಗ ಗಂಡು ಹುಡ್ಗ ಆಗೈತಿ. ನಿನ್ ಗಂಡನ ಅಕ್ಕಯ್ಯ ಅಂದ್ರೆ ಯಾರು ಹೇಳು? ಯಾವೂರು ಯಮ್ಮಂದು? ಅಯ್ಯೋ ಅಕ್ಕ, ಇದ್ದೂರೇನೆ, ನಮ್ಮೂರು ಸಾವುಕಾರ ಸಿದ್ದಪ್ಪರ್ ಅಂತ ಇದ್ದಾರೆ. ಅವ್ರ ಸೊಸೆ ಮಲ್ಲಿ ಅಂತನ ಅದು ಅವ್ರ ಹೆಸರು. ಅಂದ್ರೆ ರಾಣಿರ್ ಮಾವನ್ ಮಗನ್ನ ಮದ್ವೆ ಆಗಿರೋದು. ಹಂಗಾರೆ ಅವಳೇನ ಮಲ್ಲಿನ? ಅವತ್ ರಾಣಿ ಅಕ್ಕನೇ ಬಂದಿದ್ರಲ್ಲ ಅವತ್ತು. ಅವ್ರ ಮಾವನ್ ಮಗಳೇನೆ, ಅಲ್ಲ ಮಾವನ್ ಸೊಸೆನೆ ಮಲ್ಲಿ ಅಕ್ಕ. ಅವರು ದೊಡ್ಡ ಶ್ರೀಮಂತರು ಕಣಕ್ಕ, ಚೆನ್ನಾಗಿದ್ದಾರೆ. ಹೌದೇನು? ಅದಕ್ಕೆ ಹಂಗಾರೆ ನಿನಗೆ ಅದು ಮಾಡು ಇದು ಮಾಡು ಅಂತಾನ ಒಂದಿಷ್ಟು ಬುದ್ಧಿ ಹೇಳೋದು ಅಲ್ವೇ? ಹೋಗ್ಲಿ ಬಿಡು, ಚೆನ್ನಾಗಿದ್ಯಲ್ಲ ಸದ್ಯ. ಯಾಕಾಗ ಜಗಳ ಮಾಡ್ಕೊಂಬಕ್ ಹೋಗ್ಬೇಡ ಸುಮ್ಮನೆ, ಯಾಕೆ? ಶಿಲ್ಪ ಯಾರು ಇದು? ಇವಳು ನನ್ನ ತಂಗಿ ಪುಷ್ಪ ಅಂತಾನ. ಪುಷ್ಪ ನಿನ್ ತಂಗಿ ಇವಳೇನಾ? ಇವಳೇನ ಮಾತಾಡ್ಸಕ್ ಹೋಗಿದ್ದು ನೀನು ರಾಣಿನು? ಅವಾಗ ಯಾವಾಗ್ಲೂ ಹೋಗಿದ್ರಲ್ಲ ತಿಂಗಳು ಮುಂಚೆಲ್ಲ ಯಾವಾಗ್ಲೂ. ಏನಮ್ಮ ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಶಿಲ್ಪ, ಅಡ್ಗೆ ಮಾಡಮ್ಮ, ಹೊಟ್ಟಸ್ತೈತಿ, ಊಟ ಮಾಡೋಣ. ಅಯ್ಯಪ್ಪನು ಬತ್ತಾನ ಇವಾಗ. ನನಗೂ ಸಾಕಾದಂಗಾಗೈತೆ, ಒಂದಿಟ್ಟು ಹೊರಗಡೆಗೆ ಹೋಗಿ ಬತ್ತೀನಿ. ಜಲ್ದಿ ಅಡುಗೆ ಮಾಡು. ಸರಿ ಆಯ್ತು ಕಣೆ ಸಳಿ, ಅಡುಗೆ ಮಾಡ್ತೀನಿ. ಸಾರೇನು ಇಲ್ಲ, ನನ್ನ ತಂಗಿನೂ ಬಂದಿದ್ದಾಳಲ್ವಾ, ಏನಾದ್ರೂ ಒಬ್ಬಟ್ಟು ಗಿಬ್ಬಟ್ಟು ಮಾಡೋಣ ಅಂತಾನ. ಒಬ್ಬಟ್ಟು ಮಾಡ್ತೀಯಾ? ಸರಿ, ಅದೇನು ಮಾಡ್ತೀಯ ಮಾಡು. ಬೆಳಕಾಳ ಇದಾವ? ಇಲ್ದಿದ್ರೆ ಹೋಗಿ ತಗೊಂಬ, ಇಲ್ಲಾಂದ್ರೆ ನಾನೇ ತಗೊಂಬತ್ತೀನಿ ಅಂಗಡಿಗೆ. ಏನು ಬೇಡ, ಬೆಳಕಾಳು ಇದ 1 kg ಸಾಕು. ಒಂದು ಸ್ವಲ್ಪ ಹಾಕ್ತೀನಿ, ಇನ್ನೇನು ಜಾಸ್ತಿ ಯಾರು ತಿನ್ನಲ್ವಲ್ಲ. 2 ಒಬ್ಬಟ್ಟು ಸಾಕು. ಇವತ್ತು ಒಬ್ಬಟ್ಟು ಮಾಡೋಣ. ನಾಳೆಗೆ ಮಟನ್ ತಾಂಬಾರಿ ಸಳಿ. ಮಟನ್? ಅಯ್ಯೋ, ಮಟನ್ ತರಕ್ಕೆ ಎಲ್ಗಾನ ಹುಡುಕೊಂಡು ಹೋಗ್ಬೇಕು. ಸುಮ್ಮನೆ ಕೋಳಿ ಸಾರು ಮಾಡಿವೆ ಅಂತ ಬಿಡು. ಮಟನ್ ಎಲ್ಲಿ ತರಕ್ಕಾಗಲ್ಲ. ಸರಿ ಆಯ್ತು ಬಿಡು, ಕೋಳಿ ಸಾರೇ ಮಾಡೋಣ. ಸರಿ ಜಲ್ದಿ ಮಾಡು, ಅದೇನೇನು ಮಾಡ್ತೀಯೇನು? ನನಗೂ ಹೊಟ್ಟೆ ತುಂಬ್ಬೇಕು. ಆಯ್ತಾಯ್ತು ಮಾಡ್ತೀನಿ. ಈಗ ಹೋಗಿ ಬರೋಗ, ಅದೆಲ್ಗ ಹೋಗ್ಬೇಕು ಅಂದಲ್ಲ, ಹೋಗಿ ಬರೋಗ ಜಲ್ದು. ಅಕ್ಕ, ಇವಳೇನ ನಿನ್ ಗಂಡನ ಮೊದಲನೇ ಹೆಂಡತಿ? ಇವಳೇನ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿದ್ದಿದ್ದು? ಇವಳೇ ಕಣಮ್ಮ. ಈಗೇನ ಬುದ್ಧ ಬಂದಿರಂಗ ಆಗೈತೆ. ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ತರಕಾರಿ ಮಾರಕ್ ಹೋಗ್ತಾಳೆ. ನಾನು ಮನೆಗೆ ಅಡ್ಗೆ ಪಡ್ಗೆ ಮಾಡೋದು ಎಲ್ಲ ನಂದೇನೆ. ನನ್ನ ಗಂಡ ಕೂಲಿ ಹೋಗ್ತಾನೆ, ಕೂಲಿ ಹೋಗಿ ಬರ್ತಾನೆ ಈಗಲಾಗ್ಲಾನೆ. ಹೌದೇನು? ಕೂಲಿ ಹೋಗಿ ದುಡ್ಡಾದ್ರೂ ಕೊಡ್ತಾನೋ ಇಲ್ವಾ ಗಂಡ? ನನ್ನ ಕೈ ಕೊಡಲ್ಲ, ಅವಳ ಕೈ ಕೊಡ್ತಾನೆ. ಎಲ್ಲ ಅವಳದೇ ವ್ಯವಹಾರ ಎಲ್ಲ. ನಾನು ಅಡುಗೆ ಪಡ್ಗೆ ಮಾಡೋದು, ಮೊಸರು ತೊಳೆಯೋದು ಅಷ್ಟೇನೆ. ಹೌದೇನು? ಏನೋ ಅಮ್ಮ, ಸದ್ಯ ನಾನೇ ಬೆಸ್ಟು ಅನ್ಸುತ್ತೆ ಇರೋದ್ರಲ್ಲಿ. ಚೆನ್ನಾಗಿದ್ದೀನಿ, ಒಳ್ಳೆ ಮನೆಯೇ ಸಿಕ್ಕೈತೆ. ಹೌದೇನು? ನಿನ್ನ ಗಂಡ ಏನೋ ಎಲ್ಲೋ ಕಳೆದೋಗಿದ್ದ ಅಂತ ಹೇಳ್ತಿದ್ರಲ್ವಾ ಅವರು, ನಿಮ್ಮ ಮನೆಯವರು? ಚಿಕ್ಕ ವಯಸ್ಸಲ್ಲೇನೋ ಕಳೆದೋಗಿದ್ರಂತ ಯಾವುದೋ ಜಾತ್ರೆಗೆ ಹೋಗಿ. ಆಮೇಲೆ ಮೊನ್ನೆ ಒಂದು 6 ತಿಂಗಳ ವರ್ಷದಿಂದೇನೆ ಏನೋ ಸಿಕ್ಕಿರೋದು ನಮ್ಮ ಅತ್ತೆ ಮಾವನಿಗೆ. ಸಿಕ್ಕಿದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಬಂದು ಹೋಗಿ ಮಾಡ್ಕೊಂಡು ಆಮೇಲೆ ಯಾಕೋ ಬೇಡ ಅಂತ ಸುಮ್ಮನಾಗಿದ್ರು. ತಿರ್ಗಿ ಆಮೇಲೆ ಬೇಕು ಅಂತ ಅವರೇ ಬಂದು ಮದುವೆ ಮಾಡ್ಕೊಂಡಿದ್ದು. ಮದುವೆಗೂ ನೀನು ಕರೆಯೋಕ್ಕಾಗಲಿಲ್ಲ, ಹಂಗೂ ಹಂಗಂತ ಹೇಳಿದೆ ಅಮ್ಮಗೆ. ಅಕ್ಕ ಇನ್ನು ಕರೆಯೋಣ ಅಂತ, ಏನು ಬೇಡ ಸುಮ್ಮನಿರು,
ಅಂತಾನ ನಿಮ್ಮ ಅಪ್ಪ ಎತ್ತಿರ್ಗ ಆಮೇಲೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಬತ್ತೆ, ಮದ್ವೆ ಆಗ್ಲಿ ಆಮೇಲೆ ನೋಡೋಣ ಅಂತ ಹೇಳ್ತಮ್ಮಯ್ಯ. ಹಂಗಾಗಿ ಸುಮ್ಮನಾಗಿದ್ವಿ. ಓ ಹೌದೇನು, ಸರಿ ಅಮ್ಮ, ಹೆಂಗೋ ನೀನಾದ್ರೂ ಸುಖವಾಗಿರು. ನಂದಂತ ಇಂಥ ಜೀವನ ಆಯ್ತು. ನೀನು ನಿನ್ ನಿನ್ ಗಂಡನು ಬಂದಿದ್ರೆ ಏನೋ ಒಂದು ಹೇಳ್ಬೇಕಾಗಿತ್ತು. ಬಿಡು, ಇನ್ನೊಂದ್ಸಲ ಬರ್ಬೇಕಾರೆ ಕರ್ಕೊಂಬ, ಹಂಗ ಮರಿದಂಗೆ. ಈಗಲೇ ಕರ್ಕೊಂಬತ್ತಿದ್ದೆ, ಏನು ಮಾಡ್ತೀಯ? ನಮ್ಮ ಅತ್ತೆ ಅವಳಿಗೆ ಹೆರಿಗೆ ಆಗೈತೆ, ಇಲ್ಲಿ ನೋಡ್ಕೊಂಬರಿಲ್ಲ, ಇಬ್ರು ಹೋದ್ರೆ ಹೆಂಗೆ? ನಿನ್ನೆ ಬೇಡ ಅಂತಿದ್ದೆ, ನೀನು ಅವನು ಕರ್ಕೊಂಡು ಹೋಗ್ತೀಯ ಅಂತ ನನ್ನ ಗಂಡನು ಅದಕ್ಕೇನೆ ಅಕ್ಕ ಹೆರಿಗೆ ಆಗೈತಿ ಬರಲ್ಲ ಅಂತಂದ್ರು. ಅವರು ಒಂದಿಟ್ಟು ಅವ್ರ ಅಮ್ಮನ ಮಾತು ಅಪ್ಪನ ಮಾತು ಅಕ್ಕನ ಮಾತು ಕೇಳ್ತಾರೆ. ನಾನು ಅದನ್ನೇನು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ, ಸುಮ್ಮನೆ ಇರ್ತೀನಿ. ಹಂಗೆ ಸ್ವಲ್ಪ ದಿನ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡು. ನಿನ್ ಮಾತೆ ಕೇಳಂಗೆ ನಿನ್ ಗಂಡನು ಆಗ್ತಾನೆ. ನೀನ್ ಚೆನ್ನಾಗಿ ನೋಡ್ಕೊ ನಿನ್ ಗಂಡನ. ಅವನೇ ನಿನ್ಗೆ ಸಾಯತಕ ಆಗದು. ಸರಿ ಆಯ್ತಕ್ಕ. ಸೇಳಿ ಬಂದು ಏನೋ ಹೇಳೋದ್ರಲ್ಲ ಅವಕ್ಕ, ಹೋಗು ಬಟ್ಟಿ ಮಾಡ್ತೀನಿ ಅಂತಿದ್ದೆ. ಏನೋ ಮಾಡೋಗಿ ಹೋಗಿ, ಅವ್ರು ಹೊಟ್ಟೆ ಹಸ್ತೈತಿ ಅಂತಿದ್ರು. ಮೊದ್ಲು ಅವ್ರಿಗೆ ಏನೋ ಅನ್ನ ಸಾರು ಏನೋ ಮಾಡ್ಕೊಡು, ತಿರೋ ಒಬ್ಬಟ್ಟೆ ನಾಳೆ ಕೈ ಯಾವಾಗ ಮಾಡಿವಂತಿ. ಇಲ್ಲ ಸುಮ್ಮನೆ ಇವತ್ತೇ ಮಾಡೋಣ, ತಿರುಗಿ ನಾಳೆಗೆ ಕೋಳಿ ಸಾರು ಮಾಡೋಕ್ಕಾಗುತ್ತೆ. ಸರಿ ನಡಿ ಹಂಗಾರೆ, ನಾನು ಬರ್ತೀನಿ. ಸರಿ ಬಾ, ನಮ್ಮ ಮನೆ ಅಡುಗೆ ಮನೆ ನೋಡ್ಬಾ ಹೆಂಗೈತೆ ಅಂತಾನೆ. ಪರವಾಗಿಲ್ಲ ಬಿಡಕ್ಕ, ಮನೆ ಏನೋ ಚೆನ್ನಾಗೈತೆ. ಏನು ಇದಕ್ಕಿನ ಮನೆ ಬೇಕಾ? ನಮ್ದು ಹಿಂಗೆ ಇರೋದು, ನಮ್ದಿನ ಸೀಟಿನ ಮನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.